ಸರ್ ನಮಸ್ತೆ, ತಮ್ಮ ಹೆಸರು? ಸಂತೋಷ್ ನಾಯಕ್ ಅಂತ ಮುಚ್ಚಂಡಿ ತಾಂಡ ಮಂಜಾರ ಲಂಬಾಣಿ ಅವರು. ನಮ್ದು ಎಸ್ ಸಿ ಎಸ್ ಟಿದು ಎಲ್ಲನೂ ಬ್ಯಾಕ್ಲಾಗ್ ಆಗಲಿ ಯಾವುದೇ ಆಗಲಿ ಕೆಟಗರಿ ಪೂರ ಸಿದ್ದರಾಮಯ್ಯವರು ಹಾಳು ಮಾಡಿಬಿಟ್ಟಿದ್ದಾರೆ. ಒಂದು ಎರಡನೇದು ನಮ್ಮ ಮೀಸಲಾತಿ ಅನ್ನೋ ಇದೆಯಲ್ಲ ಅದು ಪೂರ ಏನೋ ಒಂದು ನಮಗೆ ಏನಾಗ್ಬಿಟ್ಟಿದ್ದಾರೆ. ಅವ ಇವ್ರಿಗೆ ಮಾದಿಗರು 6%, ಇವ್ರಿಗೆ ಹೊಲೆಯವ್ರಿಗೆ 5%, ನಮಗೆ ಕೊಟ್ಟಿದ್ದ 4%. 4%ಅಲ್ಲಿ ನಾವು ಎಸ್ ಸಿ ಎಸ್ ಟಿ ಈಗ ಸದ್ಯ ಕಾಸ್ಟ್ ತೆಗಿಬೇಕಾದ್ರೆ 2 ಸಿ ಕಾಸ್ಟ್ ತೆಗಿಬೇಕು. ಆ ಥರ ನಮ್ಗೆ ಮಾಡಿಬಿಟ್ಬಿಟ್ಟಿದ್ದಾರೆ. ನಮ್ಮ ವೀರಣ್ಣ ಚಿರಂತಿಮಠ ಸಾಹೇಬರು ಅಗದಿ ನಮ್ಮ ನಿಯತ್ತು, ಅವರು ದಿಟ್ಟ ನಿರಂತರ ನೇರ ನುಡಿ. ಅವ್ರಿಗೆ ಯಾವತ್ತು ಅವ್ರದೇ ಆದಂಥ ಆಪಾದನೆ ಮಾಡ್ತಾ ಇದ್ದಾರೆ. ಇವ್ರು ಯಾವ ಪರಿ ಸುದ್ದಿದ್ದಾರೆ, ಇಡೀ ಕರ್ನಾಟಕವನ್ನು ಮಂಡ ಮುಚ್ಚಿಬಿಟ್ಟಿದ್ದಾರೆ. ಯಾವುದೇ ಆಗಲಿ ಕೆಲಸ ಕಾರ್ಯ ಇಲ್ಲ, ರೋಡ್ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲ ಫಂಡು ಎತ್ತು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇಲೆಕ್ಷನ್ ಅಂತಾರೆ, ಬರ್ತಾರೆ, ಹೋಗ್ತಾರೆ. ಈಗೆಲ್ಲ ರೊಕ್ಕದ ಮೇಲೆ ನಡ್ತಾ ಇದೆ. ಇದು ಬರ್ತಾ ಇದೆ. ಈಗ ಬಂದರು, ಹಂಗೆ ಕೊಡ್ತೀವೋ ಹಿಂಗೆ ಕೊಡ್ತೀವೋ. ಈಗ 3 ವರ್ಷ ಆಗಿದೆ. 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ನಮ್ಮ ಸಾಹೇಬ್ರು ವೀರಣ್ಣ ಚಿರಂತಿಮಠ ಸಾಹೇಬ್ರು ಏನು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ, ಅದೇ ಕೆಲಸ ಪೂಜೆ ಮಾಡೋದು ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವರು. ಆದರೆ ಹೊಸದಾಗಿ ಏನೂ ಕೆಲಸ ಮಾಡಿಲ್ಲ. ಇವರು ಯಾರು ಆಗ್ತಾ ಇದ್ದಾರೆ ಅಂದರೆ ದುಡ್ಡನ್ನು ಬಳ್ಕೊಳ್ಳೋಕ್ಕೆ ಮಾಡಕತ್ತಾ ಇದ್ದಾರೆ. ಬಟ್ ಅವು ಡೆವಲಪ್ಮೆಂಟ್ ಏನೂ ಆಗಲ್ಲ. ಬಾಗಲಕೋಟೆ ಏನಾಗಿದೆ 0% ಡೆವಲಪ್ಮೆಂಟ್. ಬಾಗಲಕೋಟೆ ಒಂದೇ ಅಲ್ಲ, ಆಲ್ ಓವರ್ ಕರ್ನಾಟಕ ಯಾವುದೂ ಡೆವಲಪ್ಮೆಂಟ್ ಆಗಿಲ್ಲ. ಬರೀ ಅವ್ರ ಮೇಲೆ ಆಪಾದನೆ ಕೊಡೋದು, ಇವ್ರು ಹಂಗೆ ಮಾಡ್ತಾರೆ, ಇವ್ರು ಆ ಥರ ಮಾಡೋದು. ತಮ್ಮ ಕರೆಕ್ಟ್ ಇದ್ದರೆ ಇನ್ನೊಬ್ರು ಆಪಾದನೆ ಮಾಡ್ಬೇಕು. ಅವು ತಮ್ಮ ಕರೆಕ್ಟ್ ಇರಲ್ಲ. ಬರೀ ಯಾವುದೇ ವಿಷಯ ಆಗಲಿ ಅವ್ರು ಆ ಥರ ಇದ್ದಾರೆ, ಇವ್ರು ಈ ಥರ ಇದ್ದಾರೆ. ವೈಮನಸ್ಸು ಮಾಡಿಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅವ್ರು ಚಲೋ ಇದ್ದರೆ ಕೆಲಸ ಆಗಿದ್ದಾರೆ, ಅಲ್ಲಿ ಕೆಲಸ ಆಗಿದೆಲ್ಲಪ್ಪ ಮಾಡ್ತೀವಿ ಅಂತಾರೆ. ಯಾಕೆ ಕೆಲಸ ಆಗಿದೆ ಸರ್? ಯಾವ ಕೆಲಸ ಆಗಿದೆ? ಯಾವ ಕೆಲಸನೂ ಇಲ್ಲ. ಒಂದು ರೋಡು ಮೊನ್ನೆ ಸಿ ಎಮ್ ಬಂದಾರಂತೆ, ರೋಡ್ ಮಾಡ್ತಾ ಇದ್ದಾರೆ. ಎಲ್ಲಿ ಹಳ್ಳಿಯಲ್ಲಿ ಬೇವೂರು ಕಮ್ಮದಿಯ ಒಳಗಡೆ ಯಾವುದು ರೋಡ್ ಈಗ ಮೊನ್ನೆ ಸಿ ಎಮ್ ಪ್ರೆಸೆಂಟ್ಲಿ ರೋಡ್ ಅದು 2 ದಿವಸ ಕಿತ್ತು ಬಿಡ್ತಾರೆ. ಈ ಥರ ಕೆಲಸ ಮಾಡಿಸೋದ ಇವ್ರು? ಅಂದರೆ ಎಮ್ ಎಲ್ ಎ ಬಂದಾಗ ಇವ್ರು ಕೆಲಸ, ಸಿ ಎಮ್ ಬಂದಾಗ ಕೆಲಸ ಮಾಡಿಸೋ ಆ ಥರ ಮಾಡ್ತಾರೆ ಇವರು. ಇವ್ರು ಏನು ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಯಾವರಿಗೆ ಹೆಂಗಿರ್ಬೇಕು ಇಲ್ಲ. ಎಸ್ ಸಿ ಎಸ್ ಟಿ ಸರ್ ನಮ್ಮದು ಮೀಸಲಾತಿ ತೆಗೆದು ಯಾವತ್ತು, ಆಮೇಲೆ ವಾಲ್ಮೀಕಿ ಇದು ನಿಗಮ ಮಂಡಳಿದ ಎಲ್ಲ ರೊಕ್ಕ ಎತ್ತು ಹಾಕಿಬಿಟ್ರು. ಎಸ್ ಸಿ ಎಸ್ ಟಿ ನಿಗಮದ ಯಾವುದೇ ಕಾಲರ್ಶಿಪ್ ಇಲ್ಲ ಮಕ್ಕಳಿಗೆ. ಎಸ್ ಸಿ ಟಿ ಇನ್ನೂರಿಗೆ 3 ವರ್ಷ ಕಾಲರ್ಶಿಪ್ ಇಲ್ಲ ಮಕ್ಕಳಿಗೆ. ಆ ಥರ ಮಾಡಿಬಿಟ್ಟಿದ್ದಾರೆ ಇವರು. ಇವು ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆಲ್ಲ ಪೂರ ಸರ್ವನಾಶ ಆಗತ್ತೆ. 2028ಕ್ಕೆ ನಮ್ಮ ಕಾಂಗ್ರೆಸ್ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಒಂದು ಸೀಟ್ ಸಹಿತ ನಾವು ಸರ್ ಎಸ್ ಸಿ ಜನಾಂಗದ ಲಂಬಾಣಿ ಜನಾಂಗದವರು ಈ ಸಲ ಪಾಠ ಕಲಿಸಿವು. ಈ ಇಲೆಕ್ಷನ್ದೊಳಗೆ ನಾವು ಲಂಬಾಣಿ ಜನ ಬಾಗಲಕೋಟ್ನಲ್ಲಿ ವೀರಣ್ಣ ಚಿರಂತಿಮಠ ಸಾಹೇಬರಿಗೆ ಪ್ರಚಂಡ ಬಹುಮತದಿಂದ ಆರಿಸೋತರಷ್ಟು ನಾವು ಮಾಡ್ತೀವಿ ಸರ್. ಈ ಹೋದ ಸಲ ಎಸ್ ಸಿ ಜನಂದು ಹೋಟ್ ತೊಗೊಂಡು ನಿಮ್ಗೆ ಆ ರೀತಿಯಿಂದ ಎಸ್ ಸಿ ಎಸ್ ಟಿದಿಂದ ತೆಗಿಯಂಗಿಲ್ಲ ಅಂತ ಹೇಳಿ ಒಳ್ಳೆ ನಿಮಗೆಲ್ಲ ಆಶ್ವಾಸನೆ ನಾವು ಹೆಚ್ಚಿಗೆ ನಿಮ್ಗೆ ಅನುದಾನ ಕೊಡ್ತೀವಿ, ನಿಮ್ಮ ಊರಿಗೆ ಇದನ್ನು ಮಾಡ್ತೀವಿ ಅಂತಂದರು. ನಮ್ಮ ಎಸ್ ಸಿ ಎಸ್ ಟಿಗೆ ಪೂರ ಕೆಳಮಟ್ಟಿಗೆ ತಂದುಬಿಟ್ಟಿದ್ದಾರೆ ಇವರು. ಮಾದಿಗೆ ಅವರು 5% ತೊಗೊಂಡ್ರು, ಇನ್ನೊಬ್ಬರು 6% ತೊಗೊಂಡರು. ನಮಗೆ ಎಸ್ ಸಿ ಎಸ್ ದವ್ರಿಗೆ 4%. 4%ಅಲ್ಲಿ ಇನ್ನೊಬ್ರಿಗೆ 4 ಜಾತಿಯವರಿಗೆ ಕೂಡಿಸಿ ನಮಗೆ 67 ಜಾತಿಗೆ 4% ಕೊದ್ದೀರಾ. ನಮಗೆ ಜನಾಂಗ ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ನೀಚೆ ಥರದಾಗ ತಳಗಡೆ ತುಳಿತಾ ಇದ್ದಾರೆ ಇವರು. ಈ ಥರ ಇವರು ಮಾನವೀಯತೆ ಇಲ್ಲದ ಗೌರ್ಮೆಂಟ್ ಇದು. ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ ಬರೀ ನೀಚೆ ಗೌರ್ಮೆಂಟು. ಇವ್ರು ಬರೀ ತಿನ್ನಲಿಕ್ಕೆ ಉಣ್ಲಿಕ್ಕೆ ತಮ್ಮ ಜೋಳಿಗೆ ಇನ್ನೊಬ್ರು 40%. ಇವ್ರು 80% ಗೌರ್ಮೆಂಟ್ ಇದು. 80% ನಮ್ಮದಂತಿದ್ರು ಬಿ ಜೆ ಪಿ ಗೌರ್ಮೆಂಟು 40% ಅಂದರು. ಇವು ತಾವೇ 80% ತಿಂತಾ ಇದ್ದಾರೆ. ಇದನ್ನು ಯಾರು ಹೇಳ್ತಾರೆ? ಯಾರು ಕೇಳೋತ್ತಲ್ಲ. ಈ ಸಲ ನಾವು ಎಲ್ಲೇ ಹೋಗಲಿ, ನಾವು ಎಲ್ಲ ಕಡೆ ಹೋದರೂ ಸಹಿತ ಅವ್ರಿಗೆ ಘೋಷಣೆಯನ್ನು ಹೋಗ್ತೀವಿ ನಾವು. ನಮ್ಮಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ಟರೆ ಕಾಂಗ್ರೆಸ್ ಹಾಕ್ರಿ. ಅವ್ರು ಚೀಲಗೊಳಗಿದ್ದಾರೆ. ನಮ್ಮ ಸ್ವಾಮಿಗಳು ಇದೇ ನೀಲಾನಗರ ಕುಮಾರ ಮಹಾರಾಜರು ಚೀಲಗೊಳಗಿದ್ದಾರೆ. ಅವ್ರು ದುಡ್ಡು ಕೊಡ್ತಾರೆ. ಹೋಸಲ ದುಡ್ಡು ಕೊಟ್ಟರು, ಎಸ್ ಸಿ ಎಸ್ ಟಿ ತೆಗ್ದಾರಂತ ಅವ್ರು ಸ್ಟ್ರೈಕ್ ಮಾಡಿ ಈಗ ಎಲ್ಲಿ ಹೋದ್ರು? ಮಕ್ಕೊಂಡ್ರು ಅವರು ಒಂದು 4-5 ಮಂದಿ ಇದ್ದಾರೆ ಚೀಲಗಳಲ್ಲಿ. ಅವಾಗೆಲ್ಲ ಬಿ ಜೆ ಪಿ ಗೌರ್ಮೆಂಟ್ ಅದ. ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ 4% ಕೊಟ್ಟಿದ್ರು ನಮಗೆ ಬಂಜಾರ ಜನಕ್ಕೆ, ಬೋವಿ, ಕೊರ್ಬಾ, ಕೊರ್ಚ, ಲಂಬಾಣಿ. ಈಗ ಅದು 4% ಇಲ್ಲ. ಈಗ 67 ಜಾತಿ ಕೂಡಿ 4% ಕೊಟ್ಟಾರೆ. ಅವಾಗ ಅವರು ಸ್ಟ್ರೈಕ್ ಮಾಡಿದರು. ಯಾರು ಅವರು ಇದ್ದರು ಮಹಾರಾಜರು, ಇವರು ಅವ್ರ ಜೋಳಿಗೆ ರೊಕ್ಕ ತುಂಬಿದ್ಕೊಳ್ಳೇನ. ಈಗ ಸದ್ಯ ಅವರು ಕಾಂಗ್ರೆಸ್ ಚೀಲಗಳಾಗಿದ್ದಾರೆ ಅವರು. ನಮ್ಮದು ಈಗ ಎಲ್ಲಿ ಹೋಗಿದ್ರು? ಮಕ್ಕೊಂದಿದ್ದಾರೆ ಮನೆಯಲ್ಲಿ. ಇದೇ ನೀಲಾನಗರ ಕುಮಾರ ಮಹಾರಾಜರು ಮಕ್ಕೊಂದಿರ ಮನೆಯಲ್ಲಿ ಮಕ್ಕೊಂದಿರ. ಏನು ಮಾಡ್ತಾಯಿದ್ರು? ಏನೂ ಇಲ್ಲ. ನಮ್ಮ ಬಂಜಾರ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರು ಬಿ ಜೆ ಪಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ. ಒಂದು ಎರಡನೇದು ನಿಗಮ ಮಂಡಳಿ ಮಾಡಿದವರು ನಮ್ಮ ಬಿ ಜೆ ಪಿ ಸರ್ಕಾರ, ಯಡಿಯೂರಪ್ಪನ ಸಾಹೇಬರಿದ್ದಾಗ ಬಿ ಜೆ ಪಿ ಸರ್ಕಾರ. ಹಾಗಾಗಿ ನಾವು ಬಾಗಲಕೋಟೆಯಲ್ಲಿ ಈ ಸಲ ನಾವು ಬಂಜಾರ, ಬೋವಿ, ಕೊರ್ಚ, ಕೋರ್ಮ ನಮ್ಮ ಎಮ್ ಎಲ್ ಎ ಸಾಹೇಬ್ರು ವೀರಣ್ಣ ಚಿರಂತಿಮಠ ಸಾಹೇಬ್ರು ಜಯಭರಿ ತರ್ತೀವಿ ಅಂತ ಒಂದು ಧನ್ಯವಾದಗಳು ಹೇಳ್ತೀನಿ.